ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸೆ ಧಾರಾವಾಹಿಯ 33ನೇ ಸಂಚಿಕೆ. ಏನು ಸರ್ ನೀವು ಮಾಡಿರೋ ಪ್ಲ್ಯಾನು? ಚಿಕ್ಕಣ್ಣ ಕೇಳಿದಾಗ, ವೇದ ಅವನ ಪ್ಲ್ಯಾನ್ ಹೇಳಿದ, ಆದರೆ ನಾನು ನಿಮಗೆ ಆ ಪ್ಲ್ಯಾನ್ ಏನು ಅಂತ ಆಮೇಲೆ ಹೇಳ್ತೀನಿ, ಆಯಿತಾ? ಸರ್, ಇದನ್ನು ಮಾಡೋಕ್ಕೆ ಯಾರನ್ನು ಕಳಿಸ್ತೀರಿ? ಚಿಕ್ಕಣ್ಣ ಕೇಳಿದಾಗ, ಅದನ್ನು ಕೇಳೋ ಅವಶ್ಯಕತೆಯೇ ಇಲ್ಲ, ನಿಮ್ಮ ಮನೆ ಕಳಿಸೋದು, ವೇದ ಹೇಳಿದ. ಸರ್, ಇದು ತುಂಬ ರಿಸ್ಕು ಸರ್. ಚಿಕ್ಕಣ್ಣ ಹೇಳಿದಾಗ, ರಿಸ್ಕ್ ತಗೊಳ್ಬೇಕು ರೀ, ಈ ಥರ ರಿಸ್ಕ್ ತಗೊಂಡ್ರೇ ಲೈಫ್ ಫುಲ್ ಥ್ರಿಲ್ ಆಗಿರುತ್ತೆ, ವೇದ ಹೇಳಿದಾಗ. ನಿಮ್ಮ ಥ್ರಿಲ್ಗೆ ಬೆಂಕಿ ಹಾಕ, ನನಗಿನ್ನೂ ಮದುವೆ ಆಗಿಲ್ಲ ಸರ್, ಜೀವನದಲ್ಲಿ ಏನೇನೋ ಕನಸು ಇಟ್ಕೊಂಡಿದ್ದೀನಿ, ಚಿಕ್ಕಣ್ಣ ಹೇಳಿದ. ನೋಡು ಚಿಕ್ಕಣ್ಣ, ನಿನ್ನ ಜೀವಕ್ಕೆ ನಾನು ಜವಾಬ್ದಾರಿ, ಏನು ಆಗಲ್ಲ, ಹೆದರಬೇಡಿ. ವೆನ್ ವೇದ ಹಿಯರ್ ವೈ ಫಿಯರ್, ವೇದ ಹೇಳಿದಾಗ. ಫಿಯರ್ ಅಲ್ಲ, ಇವಾಗ ಫೀವರ್ ಬರ್ತಾ ಇದೆ ಸರ್, ನನ್ನ ಬದಲು ಬೇರೆ ಯಾರನ್ನಾದರೂ ಕಳಿಸೋನ್ವಾ, ಚಿಕ್ಕಣ್ಣ ಕೇಳಿದಾಗ. ಹೌದಾ, ಸರಿ, ನಿಮ್ಮಿ ಹತ್ರ ಕೇಳಿ ಹೇಳ್ತೀನಿ, ಎಂದ ವೇದ. ಬೇಡ ಸರ್, ಅವಳಿಗೇನಾದರೂ ಆದರೆ ನಾನು ಬದುಕಿರಲ್ಲ, ಪ್ಲೀಸ್ ಸರ್, ನಾನೇ ಮಾಡ್ತೀನಿ ಇದನ್ನು, ಎಂದ ಚಿಕ್ಕಣ್ಣ. ನೀವು ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ಎಂದ ವೇದ ಕರೆ ತುಂಡರಿಸಿದ್ದ. ಥೂ, ಹಾಳಾದ ಕಿಡ್ನ್ಯಾಪರ್ಸ್, ಅದೇನಕ್ಕೆ ಕೆಟ್ಟ ಕೆಲಸ ಮಾಡಿ ಸಾಯ್ತಾರೋ, ನಾಳೆ ನಾನು ಸಾಯದಿದ್ದರೆ ಸಾಕು, ಎಂದ ಚಿಕ್ಕಣ್ಣ ನಡುಗುತ್ತಾ ಮಲಗಿದ. ಆದರೆ ನಿದ್ದೆ ಹತ್ತಿರಲಿಲ್ಲ. ಇತ್ತ ವೇದ ಕೂಡ ಮಲಗಿರಲಿಲ್ಲ. ಬೆಳಗ್ಗೆ 5 ಗಂಟೆ. ಅತ್ತೆ ಅತ್ತೆ, ಭುವಿ ಶಾಂಭವಿಯನ್ನು ಎಬ್ಬಿಸುತ್ತಿದ್ದಳು. ಥೋ, ಏನ್ರಿ ನಿಮ್ಮದು, ಸುಮ್ಮನೆ ಮಲ್ಕೊಳ್ರಿ, ತಲೆ ತಿನ್ನಬೇಡಿ, ಶಾಂಭವಿ ನಿದ್ದೆಯ ಮಂಪರಿನಲ್ಲಿ ರಾಜಶೇಖರ್ ಅವರಿಗೆ ಬೈಯುತ್ತಿದ್ದರು. ಚೇತು, ಇದೇನು, ನಾನು ಅತ್ತೆನ ಎಬ್ಬಿಸಿದ್ರೆ ಅವರು ಮಾವನಿಗೆ ಬೈತಿದ್ದಾರೆ, ಭುವಿ ಕೇಳಿದಾಗ. ಹಗಲಲ್ಲಿ ಅವರಿಗೆ ಬೈದು ಅಭ್ಯಾಸ ಅಲ್ವಾ, ಅದಕ್ಕೆ ಕನಸಲ್ಲೂ ಅವರಿಗೆ ಬೈತಾನೇ ಇದ್ದಾರೆ, ಎಂದಳು ಚೇತು. ನಿಜ ಚೇತು, ಈ ಅತ್ತೆ ಯಾರಿಗಾದರೂ ಬೈಯದೇ ಇರ್ತಾರಾ? ಯಾವಾಗಲೂ ಅವರ ಬಾಯಲ್ಲಿ ಮಾತಿಗಿಂತ ಬೈಗುಳಗಳೇ ಜಾಸ್ತಿ ಬರೋದು, ಎಂದ ಭುವಿ ನಕ್ಕಳು. ಮತ್ತೆ ಶಾಂಭವಿಯನ್ನು ಎಬ್ಬಿಸಲು ಪ್ರಯತ್ನಿಸಿದರು. ಎಚ್ಚರಗೊಂಡ ಶಾಂಭವಿ ಭುವಿ ಚೇತುವನ್ನು ನೋಡಿ, ಏನ್ರೆ ನಿಮ್ಮದು, ಇನ್ನೂ ಬೆಳಗಾಗಿಲ್ಲ, ಆಗಲೇ ಕಾಟ ಕೊಡೋಕೆ ಶುರು ಮಾಡ್ಕೊಂಡಿದ್ದೀರಾ? ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಕಾಟ ಸಹಿಸ್ಕೊಳ್ಬೇಕು ತಾನೆ, ಇವಾಗ ಮಲ್ಕೊಳ್ಳೋಕೆ ಬಿಡಿ, ಎಂದ ಶಾಂಭವಿ ಮತ್ತೆ ಚಾದರ ಹೊದ್ದು ಮಲಗಬೇಕಾದರೆ. ಅಯ್ಯೋ ಅತ್ತೆ, ಬೇಗ ಎದ್ದೇಳಿ, ನೀವು ಎದ್ದೇಳಲ್ಲ, ಇರಿ, ನಾನೇ ಎಬ್ಬಿಸ್ತೀನಿ, ಎಂದ ಭುವಿ ಅವರ ಕೈ ಹಿಡಿದು ಮೇಲೆಬ್ಬಿಸಿ ನಿಲ್ಲಿಸಿದ್ದರು. ಹೇ, ಏನಾಗಿದೆ ನಿಮ್ಮಿಬ್ಬರಿಗೂ, ಶಾಂಭವಿ ಕೇಳಿದಾಗ. ಶ್ ಅತ್ತೆ, ಕಿರ್ಚಬೇಡಿ, ಮಾವ ಎದ್ದೇಳ್ತಾರೆ, ನೀವೋಗಿ ಬೇಗ ಬ್ರಷ್ ಮಾಡ್ಕೊಂಡು ಬನ್ನಿ, ಎಂದ ಭುವಿ ಅವರನ್ನು ಬಾತ್ರೂಮ್ವರೆಗೂ ಬಿಟ್ಟಳು. ಅವರು ನಿದ್ದೆ ತಾಳಲಾರದೆ ಅಲ್ಲೇ ಗೋಡೆಗೆ ಒರಗಿ ನಿದ್ದೆಗೆ ಜಾರಿದರು. ಅವರನ್ನು ನೋಡಲು ಬಂದ ಭುವಿ ಅವರು ನಿಂತಲ್ಲೇ ನಿದ್ರಿಸುವುದನ್ನು ಕಂಡು ನಕ್ಕು ಬಕೆಟ್ನಲ್ಲಿದ್ದ ನೀರನ್ನು ಅವರ ತಲೆ ಮೇಲೆ ಸುರಿದಳು. ಅಯ್ಯೋ, ಸುನಾಮಿ, ಪ್ರಳಯ, ಮಳೆ ಎಲ್ಲ ಬಂತು, ಕಣ್ಣು ಮುಚ್ಚಿ ಹೇಳಿದರು ಶಾಂಭವಿ. ಜೋರಾಗಿ ನಕ್ಕ ಭುವಿ. ಇಲ್ಲ ಅತ್ತೆ, ನಾನೇ ನೀರು ಹಾಕಿದ್ದು, ನೀವು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀರಿ, ಬೇಗ ಬ್ರಷ್ ಮಾಡಿ ಬನ್ನಿ, ಇಲ್ಲ ಅಂದರೆ ಮನೆ ಬಿಟ್ಟು ಹೋಗೋಕೆ ತಯಾರಾಗಿರಿ, ಎಂದವಳು ಅಲ್ಲಿಂದ ಹೋದಳು. ಅಯ್ಯಯ್ಯೋ, ಹೇಗಿದ್ದೆ ನಾನು, ಈ ಹಾಳಾದವಳು ಮನೆಗೆ ಕಾಲಿಟ್ಟು ನನಗೆ ಹೆದರಿಸೋ ಹಾಗಾಯಿತು, ಗೊಣಗುತ್ತಿದ್ದರು ಶಾಂಭವಿ. ಆಯ್ತಾ ಅತ್ತೆ, ಭುವಿ ಕೇಳಿದಾಗ. ಆಯಿತು, ಇರೇ ಸ್ವಲ್ಪ, ಎಂದವಳು ಬ್ರಷಿಂಗ್ ಮುಗಿಸಿ ಹೊರಬಂದರು. ಭುವಿ ಅವರನ್ನು ಅಡುಗೆ ಕೋಣೆಗೆ ಎಳೆದುಕೊಂಡು ಹೋದಳು. ಲೇ, ಈ ಬೆಳಗ್ಗೆ ಬೆಳಗ್ಗೆನೆ ನೀನು ಯಾಕೆ ನನ್ನ ಇಲ್ಲಿಗೆ ಹೇಳ್ಕೊಂಡು ಬಂದಿದೀಯಾ, ಶಾಂಭವಿ ಕೇಳಿದಾಗ. ಅಡುಗೆ ಮನೆಗೆ ಮತ್ತೆ ಯಾಕೆ ಬರ್ತಾರೆ, ಅಡುಗೆ ಮಾಡೋಕೆ, ಎಂದಳು ಚೇತು. ಅಂದರೆ ನಾನು ಅಡುಗೆ ಮಾಡಬೇಕಾ? ನಮ್ಮ ಮನೆಯಲ್ಲಿ ಕೆಲಸದವರಿದ್ದಾರೆ, ಅವರೇ ಮಾಡ್ಕೊಳ್ತಾರೆ, ನನ್ನ ಬಿಡಿ ಇವಾಗ, ಎಂದ ಶಾಂಭವಿ ಅಲ್ಲಿಂದ ಹೋಗುತ್ತಿದ್ದಾಗ. ಅವರಿಗೆಲ್ಲ ನಿನ್ನೆನೆ ರಜೆ ಕೊಟ್ಟು ಜೊತೆಗೆ ಸಂಬಳ ಕೊಟ್ಟು ಮನೆಗೆ ಕಳಿಸಿದ್ರು ಭುವಿ ಅಕ್ಕ, ಎಂದಳು ಚೇತು.
ಹೌದು ಅತ್ತೆ, ಪಾಪ ಅವರು ಎಷ್ಟು ಅಂತ ನಮಗೋಸ್ಕರ ದುಡಿತಾರೆ, ಅವರಿಗೂ ರೆಸ್ಟ್ ಬೇಕಲ್ವಾ, ಅದಕ್ಕೆ ಅವರಿಗೆ ರಜಾ ಕೊಟ್ಟು ಕಳಿಸಿದೆ. ಭುವಿ ಹೇಳಿದಾಗ, ಮತ್ತೆ ಇವಾಗ ಅಡುಗೆ ಯಾರು ಮಾಡ್ತಾರೆ? ನೀವುಗಳೇ ಮಾಡಿ, ಹೇಗಿದ್ರು ಇಬ್ಬರು ಈ ಮನೆಗೆ ದಂಡಪಿಂಡಗಳು ತಾನೆ. ಶಾಂಭವಿ ಹೇಳಿದಾಗ, ಹೌದು ಅತ್ತೆ, ನಾವಿಬ್ಬರು ದಂಡಪಿಂಡಗಳು, ನಮಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಇವತ್ತು ನೀವೇ ಅಡುಗೆ ಮಾಡಬೇಕು. ಭುವಿ ಹೇಳಿದಾಗ, ನಾನಾ? ಶಾಂಭವಿ ಕೇಳಿದರು. ನೀವೇ ಎಂದರು ಚೇತು ಹಾಗೂ ಭುವಿ. ಸ್ವಲ್ಪ ದಿನ ನೀವು ಕಳಿಸಿಕೊಡಿಯತ್ತೆ, ಆಮೇಲೆ ನಾವೇ ಮಾಡ್ತೀವಿ ಎಂದಳು ಭುವಿ. ಲೇ, ಯಾವಾಗಲೂ ಕೆಲಸದವರ ಜೊತೆಗೆ ಇರ್ತೀಯ, ನಿನಗೆ ಕಲಿಯೋಕೆ ಏನೇ ದಾಡಿ? ನನಗೂ ಅಡುಗೆ ಮಾಡೋಕ್ಕೆ ಬರಲ್ಲ. ಶಾಂಭವಿ ಹೇಳಿದಾಗ, ನರಕ ನಗರಕ್ಕೆ ಹೋಗೋ ವಯಸ್ಸಾಯಿತು, ಇನ್ನೂ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋಕ್ಕೆ ನಾಚಿಕೆ ಆಗಲ್ವಾ? ನೀವು ಇಷ್ಟು ವರ್ಷ ಆದರೂ ಕಲ್ತಿಲ್ಲ, ಇನ್ನು ನಾವು ಕಲಿತೀವಾ? ಭುವಿ ಹೇಳಿದಾಗ, ಲೇ ಭುವಿ, ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲೇ, ಈಗೇನು ಮಾಡೋಕ್ಕೆ? ಶಾಂಭವಿ ಕೇಳಿದರು. ಅದೆಲ್ಲ ಯೂಟ್ಯೂಬ್ ನೋಡಿ ಮಾಡಿರೋದು, ಆವಾಗ ಸರಿ ಹೋಗಿದೆ ಅಷ್ಟೇ, ಇಲ್ಲ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಭುವಿ ಹೇಳಿದಳು. ನೋಡ್ರೆ, ಬೆಳಗಾಗಲಿ ಯಾವುದಾದ್ರೂ 5 ಸ್ಟಾರ್ ಹೋಟೆಲ್ನಿಂದ ತಿಂಡಿ ತರಿಸೋಣ, ಇವಾಗ ಇಬ್ಬರು ಮುಚ್ಕೊಂಡು ಮಲಗಿ ಎಂದ ಶಾಂಭವಿ ಹೋಗುತ್ತಿರಬೇಕಾದರೆ, ಹೋಗಿ ಹಾಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ, ಬೆಳಗ್ಗೆ ಆಗ್ತಿದ್ದ ಹಾಗೆ ಮನೆಯಿಂದ ಹೋಗ್ತಾ ಇರೋದೆ. ಭುವಿ ಹೇಳಿದಾಗ, ಆಯಿತು, ಇವಾಗೇನು ಅಡುಗೆ ಮಾಡಬೇಕು ಅಷ್ಟೇ ತಾನೇ, ಮಾಡ್ತೀನಿ ಎಂದವಳು ಸೀರೆಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡರು. ಏನು ಅಡುಗೆ ಮಾಡ್ತೀರಿ ಅತ್ತೆ? ಭುವಿ ಕೇಳಿದಾಗ, ಮ್ಯಾಗಿ ಎಂದರು ಶಾಂಭವಿ. ಅದನ್ನು ಮಾಡೋಕ್ಕೆ ಈ ಬಿಲ್ಡಪ್ ಬೇಕಾ? ಫ್ರಿಜ್ನಲ್ಲಿ ಕ್ಯಾರೆಟ್ ಬೀನ್ಸ್ ಇದೆ, ಪಲಾವ್ ಮಾಡಿ ಎಂದಳು ಭುವಿ. ಅದನ್ನೆಲ್ಲ ಮಾಡೋಕ್ಕೆ ನನಗೆ ಬರಲ್ವೇ? ಶಾಂಭವಿ ಹೇಳಿದಾಗ, ಮೊದಲು ತರಕಾರಿನ ಕಟ್ ಮಾಡಿ ಬೇಯೋಕೆ ಇಡಿ, ಬೆಂದಾದ ಮೇಲೆ ಒಗ್ಗರಣೆ ಜೊತೆಗೆ ಕುಕ್ಕರ್ನಲ್ಲಿ ಹಾಕಿ, ಆಮೇಲೆ ಅಕ್ಕಿ ನೆನೆಸಿ ಅದನ್ನು ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿ, ಸ್ವಲ್ಪ ನೀರು ಹಾಕಿ, ಆಮೇಲೆ ಬೇಯಿಸಿಟ್ಟ ತರಕಾರಿನ 2 ವಿಷಿಲ್ ಹೊಡೆದು ಮೇಲೆ ತೆಗೀರಿ. ಭುವಿ ಹೇಳಿದಾಗ, ಇಷ್ಟೇನಾ? ಫಟ್ ಅಂತ ರೆಡಿ ಮಾಡ್ತೀನಿ ಎಂದರು ಶಾಂಭವಿ. ಇವಾಗ ಗಂಟೆ 5:30, ನೋಡೋಣ ನಿಮ್ಮ ಪಲಾವ್ ಎಷ್ಟು ಗಂಟೆಗೆ ತಯಾರಾಗುತ್ತೆ ಅಂತ, ನಾವು ಬೇರೆ ಕೆಲಸ ಮಾಡ್ತೀವಿ ಎಂದ ಭುವಿ ಹೊರಗಡೆ ಬಂದಳು. ಅವಳ ಜೊತೆಗೆ ಚೇತು ಕೂಡ ಹೊರಗೆ ಬಂದಳು. ಇಬ್ಬರು ಬಾಗಿಲ ಬಳಿ ನಿಂತು ಶಾಂಭವಿಯನ್ನು ನೋಡುತ್ತಾ ನಿಂತರು. ಒಂದೊಂದೇ ಬೀನ್ಸನ್ನು ಅಳತೆ ನೋಡಿ ಕತ್ತರಿಸುತ್ತಿದ್ದರು ಶಾಂಭವಿ. ಅಕ್ಕ, ಇವತ್ತು ನಾವು ತಿಂಡಿ ತಿಂದ ಹಾಗೆ ಎಂದು ನಕ್ಕಳು ಚೇತು. ಅವರು ತಿಂಡಿ ಚೆನ್ನಾಗಿ ಮಾಡದಿದ್ರೂ ಪರವಾಗಿಲ್ಲ, ನಾನು ಕಲಿಸೋ ಪಾಠನ ಅರ್ಥ ಮಾಡಿಕೊಂಡರೆ ಸಾಕು ಎಂದಳು ಭುವಿ. ಇಬ್ಬರು ಬೇರೆ ಕೆಲಸಕ್ಕೆ ಹೋದರು. ಗಂಟೆ 7:15. ನಿದ್ದೆ ಮಾಡದೆ ಯಾವಾಗ ಬೆಳಗಾಗುತ್ತೋ ಎಂದು ಕಾಯುತ್ತಿದ್ದ ವೇದ 7:15 ಆದ ತಕ್ಷಣ ಎದ್ದು ವಿನುಗೆ ಕರೆ ಮಾಡಿದ್ದ. ಹಳೆ ಕಟ್ಟಡವೇ ರೌಡಿಗಳ ಅಡ್ಡವಾಗಿತ್ತು. ರೌಡಿಗಳ ಮಧ್ಯೆ ಅವರ ಗೊರಕೆ ಸದ್ದಿಗೆ ನಿದ್ದೆ ಬಾರದೆ ಹೊರಗಡೆ ಬಂದು ಕಾರಿನಲ್ಲಿ ಮಲಗಿದ್ದವನಿಗೆ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು. ಫೋನ್ ರಿಂಗ್ ಆದಾಗ ಎಚ್ಚರವಾಯಿತು. ನೋಡಿದರೆ ವೇದ. ಇವತ್ತೇನು ಮಾಡೋಕ್ಕೆ ಫೋನ್ ಮಾಡಿದೆ? ವಿನು ಕೇಳಿದಾಗ, ನಾನೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ ಕಣೋ, ವೇದ ಹೇಳಿದ. ನೀನು ಮೊದಲು ಪ್ಲ್ಯಾನ್ ಹೇಳು, ಅದು ಒಳ್ಳೆಯದೋ ಕೆಟ್ಟದೋ ನಾನು ಹೇಳ್ತೀನಿ. ನೀನು ಮಾಡೋ ಪ್ಲ್ಯಾನ್ ನಿನಗೆ ಒಳ್ಳೆಯದೇ ಆಗಿರುತ್ತೆ, ಆದರೆ ನಮಗೆಲ್ಲ ಅದರಿಂದ ತೊಂದರೆ ಆಗೋದೇ ಹೆಚ್ಚು, ವಿನು ಹೇಳಿದಾಗ. ಇಲ್ವೋ, ಸ್ವಲ್ಪ ತೊಂದರೆ ಆಗಬಹುದು, ಆದರೆ ಪ್ರಾಣ ಏನು ಹೋಗಲ್ಲ ಬಿಡೋ ಎಂದ ವೇದ. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಹೇಳೋ ಮಾರಯ್ಯ, ನನಗೆ ಈ ಕೇಸ್ ಯಾವಾಗ ಮುಗಿಯುತ್ತೋ ಅಂತ ಅನ್ನಿಸ್ತಿದೆ, ವಿನು ಹೇಳಿದ. ಕಷ್ಟ ಏನಿಲ್ಲ ಮಗ, ಸಿಂಪಲ್. ಆ ಕಿಡ್ನಾಪರ್ಸ್ ಬಾಸ್ ಇದ್ದಾನಲ್ವಾ, ಅವನು ಹೊರಗಡೆ ಹೋಗುವಾಗ ಆ ರೌಡಿಗಳನ್ನು ಕರೆದುಕೊಂಡು ಹೋಗುತ್ತಾನೆ ತಾನೆ. ನೀನು ಹೇಗಾದರೂ ಮಾಡಿ ಅವರ ಜೊತೆಗೆ ಹೋಗೋ. ದಾರಿಲಿ ನಾವು ಯಾವುದೋ ರೌಡಿನ ಚೇಸ್ ಮಾಡೋ ಥರ ಸೀನ್ ಕ್ರಿಯೇಟ್ ಮಾಡ್ತೀನಿ. ಆ ರೌಡಿ ಬೇರೆ ಯಾರೂ ಅಲ್ಲ, ನಮ್ಮ ಚಿಕ್ಕಣ್ಣ.
ಅವನು ಮಾಸ್ಕ್ ಹಾಕ್ಕೊಂಡು ನೀವು ಬರೋ ದಾರಿಲೇ ನಿಮ್ಮ ಕಾರಿಗೆ ಅಡ್ಡ ಹಾಕ್ತಾನೆ. ಆ ಬಾಸ್ ಮೇಲೆ ಆ ರೌಡಿ ಅಂದರೆ ಚಿಕ್ಕಣ್ಣ ಅಟ್ಯಾಕ್ ಮಾಡೋ ಹಾಗೆ ಮಾಡ್ತಾನೆ. ಆಗ ನೀನು ಬಂದು ಆ ಬಾಸ್ನ ಕಾಪಾಡಬೇಕು. ಹಾಗೆ ಮಾಡಿದರೆ ನೀನು ಪಕ್ಕಾ ಆ ಬಾಸ್ಗೆ ಹತ್ರ ಆಗ್ತೀಯ. ಅವನ ಜೀವ ಉಳಿಸಿದವನು ಅಂತ ಅವನ ಜೊತೆಗೆ ಇರೋ ಹಾಗೆ ಆಗುತ್ತೆ. ವೇದ ಹೇಳಿದಾಗ, ಲೋ, ಮಾರಿದ್ರೆ ಆ ಬಾಸ್ ಮತ್ತು ಅವನ ರೌಡಿಗಳು ನನ್ನನ್ನು ಮತ್ತು ಚಿಕ್ಕಣ್ಣನನ್ನು ಮೇಲಕ್ಕೆ ಕಳಿಸಿರ್ತಾರೆ. ಈ ಪ್ಲ್ಯಾನ್ ಬೇಡ ಕಣೋ, ಪ್ಲೀಸ್ ಬೇರೆ ಏನಾದರೂ ಮಾಡು. ಫಿನು ಹೇಳಿದಾಗ, ನೋಡು, ಇವಾಗ ಎಲ್ಲ ಪ್ಲ್ಯಾನ್ ಮಾಡಾಗಿದೆ, ಅದಕ್ಕೆ ಎಲ್ಲ ರೆಡಿಯಾಗಿದೆ, ನೀನು ಜಸ್ಟ್ ಆ್ಯಕ್ಟ್ ಮಾಡಬೇಕು ಅಷ್ಟೇ. ನಾನು ಹೇಳಿದ್ದೆ ಫೈನಲ್. ವೇದ ಹೇಳಿದ. ಲೋ, ನಮ್ಮ ಪ್ರಾಣದ ಗತಿ ಏನೋ? ವಿನು ಕೇಳಿದಾಗ, ನಾನಿದ್ದೀನಲ್ಲ, ಏನೂ ಆಗೋಕ್ಕೆ ಬಿಡಲ್ಲ ಎಂದ ವೇದ ಕರೆ ತುಂಡರಿಸಿದ್ದ. ಛೇ, ಇವನೊಬ್ಬ ನನ್ನ ಲೈಫಲ್ಲಿ ಯಾಕಾದರೂ ಬಂದೋ, ಇವನ ಕಾಟ ತಡೆಯೋಕ್ಕೆ ಆಗ್ತಿಲ್ಲ. ತಲೆ ಚಚ್ಚಿಕೊಂಡ ವಿನು. ಏತ ಶಾಂಭವಿಯ ಪಲಾವ್ ತಯಾರಾಗಿತ್ತು. ಅಬ್ಬಾ, ಅದೇನು ಸುವಾಸನೆ! ಈ ಸ್ಮೆಲ್ಗೇನೆ ಹಸಿವು ಜಾಸ್ತಿ ಆಗ್ತಾ ಇದೆ. ಚಿನ್ನಿ, ಏನು ತಿಂಡಿ ಮಾಡಿದ್ಯಾ ಇವತ್ತು? ವೇದ ಕೇಳಿದಾಗ, ಇವತ್ತು ಶಾಂಭವಿಯತ್ತೆ ತಿಂಡಿ ಮಾಡಿರೋದು, ಕೆಲಸದವರೆಲ್ಲ ರಜೆ. ಭುವಿ ಹೇಳಿದಳು. ಏನು, ಶಾಂಭವಿ ಅಡುಗೆ ಮಾಡಿದ್ದಾಳಾ ಎಂದ ರಾಜಶೇಖರ್. ಡೈನಿಂಗ್ ಟೇಬಲ್ನಲ್ಲಿ ಕೂತವರು ಎದ್ದು ನಿಂತು, ನಾನು ಹೊರಗಡೆ ತಿಂತೀನಿ, ನನಗೆ ಲೇಟ್ ಆಯಿತು, ಬರ್ತೀನಿ ಎಂದು ಹೋಗುತ್ತಿದ್ದಾಗ, ರೀ, ಸುಮ್ಮನೆ ಬಂದು ಕೂತ್ಕೊಳ್ರಿ, ಕಣ್ಣು ದೊಡ್ಡದು ಮಾಡಿ ಹೇಳಿದ್ದರು ಶಾಂಭವಿ. ಮಮ್ಮಿ, ನೀನು ಅಡುಗೆ ಮಾಡಿದ್ಯಾ? ಧ್ರುವ ಕೇಳಿದ. ಲೇ, ನೀನು ಮಾಡಿರೋ ಅಡುಗೆನ ತಿನ್ನಬಹುದಾ? ರಾಜಶೇಖರ್ ಕೇಳಿದಾಗ, ಏನೂ ಆಗಲ್ಲ, ತಿಂಡಿ ಚೆನ್ನಾಗೇ ಇದೆ ಎಂದವರು ಬಡಿಸಲು ಪ್ರಾರಂಭಿಸಿದ್ದರು. ಏನಿವತ್ತು ಮನೆ ಪೂರ್ತಿ ಪಲಾವ್ ಸ್ಮೆಲ್ ಗಮ್ ಅಂತ ಹೊಡಿತಿದೆ, ಏನು ಅಡುಗೆ ಮಾಡಿದ್ಯಾ ಭುವಿ? ಚಂದ್ರಶೇಖರ್ ಕೇಳಿದಾಗ, ದೊಡ್ಡಪ್ಪ, ಇವತ್ತು ಮಮ್ಮಿ ಸ್ಪೆಷಲ್ ಪಲಾವ್ ಮಾಡಿದ್ದಾರೆ, ನೀವೆಲ್ಲ ತಿನ್ನಿ, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನಾನು ಹೋಗ್ತೀನಿ. ಧ್ರುವ ಹೇಳಿದಾಗ, ಮಗನೇ, ನೀನಿವತ್ತು ಕಾಲೇಜ್ಗೆ ಹೋಗದೇ ಇದ್ದರೂ ಪರವಾಗಿಲ್ಲ, ತಿಂಡಿ ತಿನ್ನದೇ ಬಿಡಲ್ಲ ನಿನ್ನ ಎಂದ ಶಾಂಭವಿ. ಧ್ರುವ, ರಾಜಶೇಖರ್, ಚಂದ್ರಶೇಖರ್ ಹಾಗೂ ವೇದನಿಗೆ ತಿಂಡಿ ಬಡಿಸಿದರು. 4 ಜನವು ಒಟ್ಟಿಗೆ ಬಾಯಿಗೆ ಇಟ್ಟವರು ಮುಖ ಮುಖ ನೋಡಿಕೊಂಡರು. ಹೇಗಾಗಿದೆ? ಶಾಂಭವಿ ಕೇಳಿದಾಗ ಕೆಲ ಕಾಲ ನೀರವ ಮೌನವಿತ್ತು ಅವರಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ಯಾ ಶಾಂಭವಿ, ಸೂಪರ್ ಎಂದರು ಚಂದ್ರಶೇಖರ್. ಮಿಕ್ಕ 3 ಜನ ಚಂದ್ರಶೇಖರನ್ನು ನೋಡುತ್ತಾ ಕೂತರು. ಥ್ಯಾಂಕ್ಸ್ ಬಾವಾ, ನನಗೂ ಅಡುಗೆ ಬರುತ್ತೆ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಮಾಡಿದೆ ಅಡುಗೆನ ಎಂದರು ಶಾಂಭವಿ. ಮುಂದಕ್ಕೆ ಏನು ಮಾತನಾಡದೆ ಪ್ಲೇಟ್ನಲ್ಲಿ ಹಾಕಿದ್ದನ್ನು ತಿಂದು ಅಲ್ಲಿಂದ ಹೋದರು 4 ಜನವು. ನೋಡಿದ್ಯಾ, ನಾನು ಮಾಡಿದ್ದ ಅಡುಗೆಗೆ ಒಂದೇ ಒಂದು ಕಂಪ್ಲೇಂಟ್ ಬರಲಿಲ್ಲ, ಹೆಂಗೆ ನಾನು? ಶಾಂಭವಿ ಹೇಳಿದಾಗ 1 ಪ್ಲೇಟ್ಗೆ ಪಲಾವ್ ಹಾಕಿಕೊಟ್ಟ ಭುವಿ. ತುಂಬ ಸುಸ್ತಾಗಿದ್ದೀರಾ ಪಲಾವ್ ಮಾಡಿ, ಈಗ ನೀವೇ ತಿನ್ನಿ ಎಂದು ಕೊಟ್ಟಳು. ಅದಕ್ಕೇನಂತೆ, ನಾನು ಮಾಡಿದ್ದನ್ನು ನಾನು ತಿನ್ನಲ್ವಾ ಎಂದವರು 1 ತುತ್ತು ತಿಂದರು. ಅಯ್ಯೋ, ಖಾರ, ಉಪ್ಪು ಎಂದು ಬಾಯಿ ಬಡಿದುಕೊಳ್ಳಲು ಪ್ರಾರಂಭಿಸಿದ್ದರು ಶಾಂಭವಿ. ಅವರಿಗೆ ನೀರು ಕೊಟ್ಟಳು ಚೇತು. ನೀವು ಮಾಡಿದ್ದನ್ನು ನಿಮಗೆ ತಿನ್ನಲು ಆಗಲಿಲ್ಲ, ಇನ್ನು ಅವರಿಗೆ ತಿಂದಿರಬಹುದು ಅತ್ತೆ? ಭುವಿ ಕೇಳಿದಾಗ, ನಾನು ಕೇಳಿದೆ ತಾನೆ, ಆವಾಗ ಹೇಳಿಬಿಡಬಹುದಿತ್ತಲ್ವಾ, ಇಷ್ಟು ಖಾರ, ಇಷ್ಟು ಉಪ್ಪು ಇದೆ, ಇದನ್ನು ಯಾಕೆ ತಿಂದರು ಅವರು? ಶಾಂಭವಿ ಕೇಳಿದಾಗ, ಯಾಕಂದರೆ ಫಸ್ಟ್ ಟೈಮ್ ಅಡುಗೆ ಮಾಡಿದ್ರಿ, ಚೆನ್ನಾಗಿಲ್ಲ ಅಂದರೆ ನಿಮಗೆ ಬೇಜಾರು ಅಲ್ವಾ, ಅದಕ್ಕೆ ನಿಮಗೆ ಬೇಜಾರು ಮಾಡೋದು ಬೇಡ ಅಂತ ಹಾಗೆ ಹೇಳಿರಬಹುದು ಎಂದಳು ಚೇತು. ಅತ್ತೆ, ಇವತ್ತು ನಾನು ನಿಮಗೆ ಕಲಿಸಿದ ಪಾಠ, ನಮ್ಮ ಮನೆಯವರನ್ನು, ನಮ್ಮವರನ್ನು ನಾವು ಯಾವತ್ತೂ ಬೇರೆಯವರ ಮುಂದೆ ಬಿಟ್ಟುಕೊಡಬಾರದು ಎಂದು. ಈಗ ನಿಮಗೇನಾದರೂ ಭಾವ ಅಥವಾ ಯಾರೇ ಆಗಲಿ ತಿಂಡಿ ಚೆನ್ನಾಗಿಲ್ಲ ಅಂದಿದ್ರೆ ನನ್ನ ಮತ್ತು ಚೇತು ಮುಂದೆ ನಿಮಗೆ ಅವಮಾನ ಆಗ್ತಾ ಇತ್ತು. ನಿಮ್ಮ ಮನೆಯವರು ನಿಮ್ಮನ್ನು ಹಾಗಾಗಲು ಬಿಡಲಿಲ್ಲ, ನಮ್ಮ ಮುಂದೆ ಅವರು ನಿಮ್ಮನ್ನು ಬಿಟ್ಟುಕೊಡಲಿಲ್ಲ. ತಿಂಡಿ ಹೇಗೆ ಇದ್ದರೂ ಅವರು ತಿಂದು ಹೋದರು, ಆದರೆ ನೀವು ಯಾವತ್ತಾದರೂ ಅವರಿಗೋಸ್ಕರ
ಅಥವಾ ಬೇರೆಯವರಿಗೋಸ್ಕರ ಇಂಥದ್ದನ್ನು ಮಾಡಿದ್ದೀರಾ? ನಮ್ಮ ಮನೆಯ ವಿಷಯ ನಮ್ಮ ಮನೆಯಲ್ಲೇ ಪರಿಹಾರ ಮಾಡಿಕೊಂಡರೆ ಒಳ್ಳೆಯದು. ಅದನ್ನು ಬಿಟ್ಟು ಬೇರೆಯವರ ಬಳಿ ನಮ್ಮ ವಿಷಯ ಹೇಳಿ ಅವರು ನಮ್ಮ ವಿಷಯ ತಿಳಿದುಕೊಂಡು ತೊಂದರೆ ಮಾಡುವುದು ಸರಿಯೇ? ಯೋಚನೆ ಮಾಡಿ ಅತ್ತೆ, ನಾನು ಮಾತಾಡುತ್ತಿರುವುದು ರಮ್ಯಾ ಬಗ್ಗೆ ಎಂದ ಭುವಿ ಅಲ್ಲಿಂದ ಹೋದಳು. ಅವಳ ಜೊತೆಗೆ ಚೇತು ಕೂಡ ಹೋದಳು. ಶಾಂಭವಿ ಯೋಚಿಸುತ್ತಾ ನಿಂತರು. ರೌಡಿಗಳ ಬಳಿ ಕಾಡಿಬೇಡಿ. ಅವರ ಜೊತೆಗೆ ಬಾಸ್ ಹೋಗುತ್ತಿದ್ದ ಹಿಂದಿನ ಕಾರಲ್ಲಿ ಹೊರಟಿದ್ದರು ವಿನು. ದಾರಿ ಮಧ್ಯೆ ಮಾಸ್ಕ್ ಹಾಕಿ ರೌಡಿಯಂತೆ ನಡೆಸಿದ್ದ ಚಿಕ್ಕಣ್ಣ ಧನಂಜಯ್ ಹೋಗುತ್ತಿದ್ದ ಕಾರಿಗೆ ಅಡ್ಡ ಬಂದ. ಅವರೆಲ್ಲರೂ ಕಾರಿಂದ ಇಳಿದು ಓಡಿದರು. ಧನಂಜಯ್ ಕುತ್ತಿಗೆಗೆ ಚೂರಿ ಇಟ್ಟ ಚಿಕ್ಕಣ್ಣ. ಹೇ, ಬಿಡೋ ಅವರನ್ನು, ಇಲ್ಲ ಅಂದರೆ ಶೂಟ್ ಮಾಡ್ತೀನಿ, ವೇದ ಹೇಳಿದಾಗ, ಇಲ್ಲ, ನೀನು ಗನ್ ಕೆಳಗೆ ಹಾಕಿದ್ರೇನೆ ಬಿಡೋದು ಎಂದ ರೌಡಿ ಚಿಕ್ಕಣ್ಣ. ಹೇ, ಬಿಡೋ ನಮ್ಮ ಬಾಸ್ನ ಎಂದು ಅವನ ಹತ್ತಿರ ಬಂದ ವೇಣು. ಹೇ, ಬರಬೇಡ, ಹೋಗು ಇಲ್ಲಿಂದ, ಇಲ್ಲ ಅಂದರೆ ನಿನಗೂ ಚಾಕು ಚುಚ್ಚುವೆ ಎಂದ ರೌಡಿ ಚಿಕ್ಕಣ್ಣ. ಮುಂದಕ್ಕೆ ಬಂದ ವಿನು. ಚಿಕ್ಕಣ್ಣ ಹಿಡಿದಿದ್ದ ಚಾಕು ವಿನಿನ ಕೈಗೆ ತಗಲಿತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.